ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಾ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ಭಗವಂತನು ಶುಭವನ್ನು ಉಂಟು ಮಾಡಿ. ಪ್ರಿಯ ವೀಕ್ಷಕರೇ, ವಿಶೇಷವಾಗಿ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭ ಇದೆಯಾ, ಲಾಭ ಇದೆಯಾ, ಅಥವಾ ಇನ್ನೂ ಕಷ್ಟಪಡ್ತಾ ಇರುವಂಥದ್ದು ಇನ್ನು ಮುಂದುವರಿತದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡ, ಮೊದಲು ಗೃಹಸ್ಥಿತಿ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿ ಕುಜ, ರಾಶ್ಯಾಧಿಪತಿಯಾದಂತಹ ಕುಜನು ರಾಶಿಯಲ್ಲಿದ್ದಾನೆ. ಹಾಗೆ ಎರಡನೇ ರಾಶಿಯಲ್ಲಿ ಗುರು, ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಮೇ ಅನಂತರದಲ್ಲಿ ನಿಮ್ಮ ವೃಷಭ ರಾಶಿಗೆ ಗುರು ಚಲನೆ ಮಾಡಿದ್ದಾನೆ. ಇನ್ನು ಮೂರನೇ ರಾಶಿಯಲ್ಲಿ ರವಿ, ಬುಧ, ಶುಕ್ರರು ಕೂಡ ಇದ್ದಾರೆ. 4, 5ನೇ ರಾಶಿಯಲ್ಲಿ ಯಾರಿಲ್ಲ. ಹಾಗೆ 6ನೇ ರಾಶಿಯಲ್ಲಿ ಕೇತು, 7, 8ನೇ ರಾಶಿಯಲ್ಲಿ ಯಾರಿಲ್ಲ. ಇನ್ನು ನಮಗೆ ಏಕಾದಶ ರಾಶಿಯಲ್ಲಿ ಶನಿ. ಒಟ್ಟಿನಲ್ಲಿ ಶನಿ ಮಾತ್ರ ನಿಮಗೆ ಬಹಳ ಪ್ರಬಲವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮತ್ತು ರಾಶ್ಯಾಧಿಪತಿಯಾದಂಥ ಕುಜನೂ ಕೂಡ ನಿಮಗೆ ಅನುಗ್ರಹವನ್ನೇ ಮಾಡ್ತಾ ಇದ್ದಾನೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸಬಹುದು. ನೋಡಿ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ಗಮನಿಸಿ, ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಆಗಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಎಂಬಂತಹ ವಿಷಯಗಳು ಇಲ್ಲ. ಇನ್ನು ಈ ತಿಂಗಳಲ್ಲಿ ಏನಪ್ಪ ವಿಶೇಷವಾದಂಥದ್ದು ಅಂದರೆ 6ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಹೇಳುವಂಥದ್ದೊಂದು ಬಹಳ ಉತ್ತಮವಾದಂಥದ್ದಿದೆ. 7ನೇ ತಾರೀಕಿಗೆ ಚಂದ್ರ ದರ್ಶನ, 15ನೇ ತಾರೀಕಿಗೆ ತಿಂಗಳ ಹಾಗೆ ಪ್ರತಿ ತಿಂಗಳವೂ ಕೂಡ ಸಂಕ್ರಾಂತಿ ಇದೆ 17ನೇ ತಾರೀಕಿಗೆ. ಹಾಗೆ ಅನಂತರದಲ್ಲಿ ನಿರ್ಜಲ ಏಕಾದಶಿ 18ನೇ ತಾರೀಕಿಗೆ, 21ಕ್ಕೆ ಫಲಪೂರ್ಣಿಮಾ ಅಂದರೆ ಹುಣ್ಣಿಮೆಯೂ ಕೂಡ ಇದೆ, ಕಾರ ಹುಣ್ಣಿಮೆ ಹೇಳುವಂಥದ್ದು. ಹಾಗೆ ಇನ್ನು 25ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಇದೆಲ್ಲ ಒಂದು ಹಬ್ಬ ಹರಿದಿನಗಳು. ವಿಶೇಷವಾಗಿ ನಮಗೆ ಸಿಗುವಂತಹದ್ದು ವೈಶಾಖ ಮಾಸದ ಕೊನೆಯ ಹಂತ ಮತ್ತು ಜ್ಯೇಷ್ಠ ಮಾಸದ ಆರಂಭ, ಹೀಗೆ ಎರಡೂ ಕೂಡ ಇದೆ. ಹಾಗಾಗಿ ಇನ್ನು ವೈಶಾಖ ಮಾಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿಗೆ ಅವಕಾಶಗಳೆಲ್ಲ ಇದ್ದಾವೆ. ನೋಡೋಣ, ನೀವು ಯೋಚನೆ ಮಾಡ್ತಾ ಇರ್ತೀರಿ ನಮಗೇನಾದರೂ ಶುಭವಾಗ್ತದೆಯಾ ಎಂಬಂತಹದ್ದು. ಅದರಲ್ಲೂ ಕೂಡ ಅಶ್ವಿನಿ ನಕ್ಷತ್ರದವರಿಗೆ ಬಹಳ ಒತ್ತಿ ನಾವು ಹೇಳುವಂತಹದ್ದಿದೆ. ಏನಪ್ಪ ಅಂತಂದರೆ ಈ ತಿಂಗಳಲ್ಲಿ ನಿಮಗೆ ನೋಡಿ ಕುಜನು ರಾಶಿಯಲ್ಲಿದ್ದಾನೆ. ಹಾಗಾಗಿ ಒಂದು 10-12 ಮೇಷರಾಶಿಯವರಿಗೆ ಬಹಳ ಬದಲಾವಣೆಗಳನ್ನು ಕೂಡ ನೀವು ಕಾಣಬಹುದು. ಒಂದನೇದಾಗಿ ನೋಡಿ, ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಇದ್ದಂಥವರಿಗೆ ಬಹುಬೇಗನೆ ಅನುಕೂಲತೆ ಆಗುತ್ತೆ. ಯಾಕಂದರೆ ಕುಜನು ರಾಶಿಗೆ ಬಂದ ತಕ್ಷಣವೇ ಭೂಮಿಗೆ ಅನುಕೂಲತೆಗಳಾಗುತ್ತೆ. ಮತ್ತು ವಿವಾಹಕ್ಕೆ ಏನೇನು ತೊಂದರೆ, ಅಡ್ಡಿ ಆತಂಕಗಳು, ಏನೋ ವಿವಾಹ ಮಾಡಿಕೊಳ್ಬೇಕು, ವಿವಾಹಕ್ಕೆ ತೊಂದರೆ ಆಗ್ತಾ ಇದೆ, ಪುನಃ ಸಮಸ್ಯೆಗಳು, ಇಂತಹ ವ್ಯಕ್ತಿಗಳಿಗೆ ವಿವಾಹಕ್ಕೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಕೂಡ ನೀವು ಕಾಣಲಿಕ್ಕಿದ್ದೀರಿ. ಹಾಗೆ ಅನಂತರದಲ್ಲಿ ನೋಡಿ, ಕುಟುಂಬ ಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುವಿನ ಅವನ ಅನುಗ್ರಹ ಅವನು ನೋಡಿ ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗೆ ಅಷ್ಟಮ ರಾಶಿಯನ್ನು ಕೂಡ ನೋಡ್ತಾ ಇದ್ದಾನೆ. ಇನ್ನು ದಶಮ ರಾಶಿಯನ್ನು ಕೂಡ ನೋಡ್ತಾ ಇದ್ದಾನೆ. ಇದರಿಂದ ಏನಾಗಬಹುದು, ಗುರುವಿನ ಭಾಳ ಉತ್ತಮವಾದಂಥದ್ದು ಒಂದು ವೃತ್ತಿಯ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ವೃತ್ತಿಯಲ್ಲಿ ಏನಾದರೂ ನಾನು ನಿಂತ್ಕೊಳ್ಳೇಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲೇಬೇಕು ಹೇಳುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಅದಾಗೆದು ಬರುತ್ತೆ. ಮತ್ತು ಮಂಗಲ ಕಾರ್ಯದಲ್ಲಿ ಭಾಗವಹಿಸುವಂತಹ ಯೋಗಗಳನ್ನು ಕೂಡ ಗುರು ಕೊಡುತ್ತಾನೆ. ಅದರಲ್ಲೂ ಕೂಡ ನೀವು ಯಾರಿಗೆ ಒಂದು ಒಳ್ಳೇದು ಮಾಡಬೇಕು ಅಥವಾ ಒಳ್ಳೇದು ಕೊಡಬೇಕು ಹೇಳುವಂತಹ ಮನಸ್ಥಿತಿ ಇದೆಯೋ ಅಂಥವರಿಗೆ ನೀವು ಕೊಡಲಿಕ್ಕೆ ನಿಮಗೆ ಶಕ್ತಿಯನ್ನು ಕೂಡ ಭಗವಂತ ಅನುಗ್ರಹ ಮಾಡುತ್ತಾನೆ. ಅಂದರೆ ನೋಡಿ, ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನದಾಗಿ ಕುಜನು ರಾಶಿಗೆ ರಾಶ್ಯಾಧಿಪತಿ ಬಂದ ತಕ್ಷಣವೇ ಮಾರ್ಗದರ್ಶಕರಾಗುವ ಹಾಗೆ ನಿಮಗೆ ಮಾಡ್ತಾನೆ. ಸ್ವಾಭಾವಿಕವಾಗಿ ಮೇಷರಾಶಿಯವರೇನು ಎಲ್ಲರಿಗೂ ಹೆಲ್ಪ್ ಮಾಡುವಂಥದ್ದು, ಎಲ್ಲರಿಗೂ ಕೊಡುವಂಥದ್ದು, ಎಲ್ಲರಿಗೂ ಏನಾದ್ರು ನಿಮ್ಮ ಕೈಲಾದಂಥದ್ದನ್ನು ನೀವು ಮಾಡ್ತಾ ಇರ್ತೀರಿ ನಿಸ್ವಾರ್ಥವಾಗಿ. ಯಾಕಂದರೆ ಯಾವುದೇ ರೀತಿಯಾದಂತಹ ಸ್ವಾರ್ಥವಾಗಿ ನನಗೆ ಬರಲಿ ಹೇಳುವಂತಹ ಉದ್ದೇಶದಿಂದಲ ಎಲ್ಲರಿಗೂ ಒಂದು ಒಳ್ಳೆಯದಾಗಲಪ್ಪ ಜಗತ್ತಿನಲ್ಲಿ ಹೇಳಿ ಮಾಡ್ತಾ ಇರ್ತೀರಿ. ಆ ನಿಸ್ವಾರ್ಥವಾದಂತಹ ಒಂದು ಸೇವೆ ಇರಬಹುದು, ಸಹಕಾರ ಇರಬಹುದು, ಅದಕ್ಕೆ ಆ ಭಗವಂತನ ಅನುಗ್ರಹ ಮಾಡ್ತಾನೆ ಅಂತಲೇ ಹೇಳಬಹುದು. ಇನ್ನು ನೋಡಿ, ತೃತೀಯ ರಾಶಿಯಲ್ಲಿ ತ್ರಿಗ್ರಹ ಯೋಗ, ಅದು ಬಹಳ ಮುಖ್ಯವಾಗಿ ನಿಮಗೆ ರವಿ ಬುಧರು ಇರುವಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ಭ್ರಾತೃರಿಂದ, ನಿಮ್ಮ ಸಹೋದರರಿಂದ, ಅಣ್ಣ ತಮ್ಮಂದರಿಂದ, ಅಕ್ಕ ತಂಗಿಯರಿಂದ ನಿಮಗೆ ಬಹಳ ಶುಭವಾಗುತ್ತದೆ. ಯಾವುದೋ ಒಂದು ಕೆಲವೊಂದು ಕಡೆ ಹೋಗಿ ನಿಮ್ಮ ಮಕ್ಕಳು ಓದಬೇಕು
ಅಂತ ಇಟ್ಕೊಳ್ಳಿ, ಆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತದೆ. ಎಲ್ಲ ಒಂದು ಕಡೆ ಒಳ್ಳೆ ರೀತಿಯಾದಂಥ ಜಾಗಗಳನ್ನು ತೋರಿಸ್ತಾರೆ, ಅಥವಾ ಯಾರೋ ಒಬ್ಬರಿಗೆ ಫೋನ್ ಮಾಡಿ ಹೇಳ್ತಾರೆ. ಸಹಾಯ ಸಹಕಾರ ನೋಡಿ, ಒಂದು ಸಣ್ಣ ಹುಳ್ಳು ಕಡ್ಡಿಯೂ ಕೂಡ ನಮಗೆ ಕೆಲಸಕ್ಕೆ ಬರುತ್ತೆ. ಯಾವುದು ಜೀವನದಲ್ಲಿ ಕೆಲಸಕ್ಕೆ ಬರುವುದಿಲ್ಲ, ಹೇಳುವಂಥದ್ದಿಲ್ಲ. ಎಷ್ಟೋ ಸಲ ಅಂದ್ಕೊಳ್ತೇವೆ ಏನು ಪ್ರಯೋಜನ ಇಲ್ಲ ಅಂಥೇಳಿ. ಆದರೆ ಯಾರಿಗೆ ಯಾವುದು ಎಷ್ಟೊತ್ತಿಗೆ ಹೇಗೆ ಪ್ರಯೋಜನ ಬರುತ್ತೆ ಹೇಳುವಂಥದ್ದು ಭಗವಂತನಿಗೆ ಗೊತ್ತು. ಹಾಗಾಗಿ ಎಲ್ಲವೂ ಕೂಡ ಉಪಯೋಗವೇ, ಯಾವುದು ಉಪಯೋಗ ಇಲ್ಲ ಅಂಥೇಳಿ ಜಗತ್ತಿನೇ ಇಲ್ಲ. ನೀವು ಬಹಳ ಯೋಚನೆ ಮಾಡಿ ನೋಡಿ. ನಾವೊಂದ್ಸಲ ಅಂದ್ಕೊಂಡ್ಬಿಡ್ತೇವೆ ಯಾವುದೂ ಯೋಚನೆ ಇಲ್ಲ ಅಂಥೇಳಿ, ಕೊನೆಗೆ ಯಾವುದೂ ಇಲ್ಲ ಅಂದರೆ ಗೊಬ್ಬರಕ್ಕಾದರೂ ಕೂಡ ಬರುತ್ತೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ಕೂಡ ಉಪಯೋಗಕ್ಕೆ ಬರುವಂಥದ್ದು. ಈ ತಿಂಗಳಲ್ಲಿ ನಿಮಗೆ ಪ್ರತಿಯೊಂದು ವ್ಯಕ್ತಿಗಳು, ಪ್ರತಿಯೊಂದು ಅವಕಾಶಗಳು, ಪ್ರತಿಯೊಂದು ಕೂಡ ನಿಮಗೆ ಉತ್ತಮವಾದಂಥ ಒಂದು ರೀತಿಯ ಮಾರ್ಗದರ್ಶನ ಕೊಡ್ತದೆ. ಅನಂತರದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ನಿಮಗೆ ಶುಕ್ರನೂ ಕೂಡ ತೃತೀಯ ರಾಶಿಯಲ್ಲಿದ್ದಾನೆ. ಅಂದರೆ ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳನ್ನು ಮಾಡುವಂಥವ್ರೆ ನಿಮಗೆ ಅದಾಗದೇನೋ ಒಂದು ಒಳ್ಳೆ ಥರದಲ್ಲಾಗುವಂಥದ್ದು, ಅದಾಗದೇನೋ ಒಂದು ನಿಮಗೆ ಕೈ ಹಿಡಿಯುವಂಥ ಅವಕಾಶಗಳು ಕೂಡ ಆಗುತ್ತೆ. ಷಷ್ಠ ಸ್ಥಾನದಲ್ಲಿ ಕೇತು, ಅಂದರೆ ಸ್ವಲ್ಪ ಶತ್ರುಗಳು, ತೊಂದರೆಗಳು ಇದ್ದೇ ಇರುತ್ತೆ. ಯಾಕಂದರೆ ನೀವು ಸ್ವಲ್ಪ ಎದುರಿಗೆ ಹೇಳಿಬಿಡ್ತೀರಿ, ನೀವು ಎದುರಿಗೆ ಎಲ್ಲವನ್ನು ಕೂಡ ಮಾಡುವಂಥದ್ದು. ಭರಣಿ ನಕ್ಷತ್ರದಲ್ಲಿ ಇರಬಹುದು. ನೀವು ಏನಿದೆಯೋ ಅದನ್ನು ನೊಬ್ರು ಯಾತ್ ಸತ್ಯಮ ಪ್ರಿಯಂ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಸಲ ನಾವು ಏನೇ ಹೇಳೋದಾದರೂ ಕೂಡ ದಿಢೀರ್ನೇ ಹೇಳಿಬಿಡಬಾರ್ದು ಅಂತ ಮಹಾಭಾರತದ ಕಥೆ ನೆನಪಾಗ್ತದೆ. ಅಶ್ವತ್ಥಾಮೋ ಹತಃ ಕುಂಜರಃ ಅಂತ ಹೇಳ್ತಾನೆ. ಆದರೆ ಆ ಕುಂಜರ ಹೇಳುವಂಥದ್ದನ್ನು ಕೊನೆಗೆ ಹೇಳ್ತಾನೆ. ಅಶ್ವತ್ಥಾಮೋ ಹತಃ ಅಂದ ತಕ್ಷಣವೇ ಅಶ್ವತ್ಥಾಮನೇ ಸತ್ತು ಹೋದ ಅಂತಾಗುತ್ತೆ. ಕುಂಜರಃ ಅಂತಂದರೆ ಆನೆ ಹೇಳುವಂಥ ಅರ್ಥ. ಹಾಗಾಗಿ ನಾವು ಏನು ಹೇಳೋದಾದರೂ ಕೂಡ ಅದನ್ನು ಯಾವ ಥರ, ಹೇಗೆ, ಯಾವ ಸಮಯದಲ್ಲಿ ಹೇಳಬೇಕು ನೋಡ್ಕೊಂಡು ಹೇಳಬೇಕು. ಒಟ್ಟಿನಲ್ಲಿ ಸಹಾಯನಕ ಆಗುತ್ತೆ. ಶತ್ರುಗಳ ಸಂಬಂಧವಾದಂಥ ಏನೇನು ತೊಂದರೆ ತಾಪತ್ರಗಳಿದೆಯಲ್ವ, ಅದಾಗ ಅದು ಸ್ವಲ್ಪ ದೂರ ಆಗುವಂಥ ಅವಕಾಶಗಳು ಕೂಡ ಆಗುತ್ತೆ. ಎಷ್ಟೋ ಸಲ ದುಸ್ವಪ್ನ ಬೀಳುವಂಥದ್ದು, ಯಾವುದೋ ರೀತಿಯಾದಂಥ ಅಪಶಕುನ ಬೀಳುವಂಥದ್ದು, ಯಾವುದೋ ನಾವು ಒಳ್ಳೆ ಕೆಲಸ ಮಾಡ್ತಾ ಇರ್ತೇವೆ ಅದು ಪುನಃ ಪುನಃ ತೊಂದರೆ ಬರುವಂಥದ್ದು, ಅದೆಲ್ಲ ಅದಾಗ ಅದು ದೂರ ಆಗುವಂಥ ಅವಕಾಶಗಳು ಕೂಡ ಆಗ್ತದೆ. ಮತ್ತು ಸ್ವಲ್ಪ ಕೋಪತಾಪಗಳು ನಿಮಗೆ ಜಾಸ್ತಿ ನೋಡಿ. ಯಾಕಂದರೆ ಈಗೇನೋ ಸ್ವಲ್ಪ ಮಳೆ ಬರ್ತಾ ಇದೆ, ಇಲ್ಲಾಂದರೆ ಎಲ್ಲ ಹೀಟು, ಶರೀರವು ಹೀಟು, ಮನಸ್ಸು ಹೀಟು, ಹೀಗೆ ಹೀಟ್ ಆಗುವಂಥದ್ದು. ಆದರೆ ಸ್ವಲ್ಪ ಮಟ್ಟಿಗೆ ಕೋಪತಾಪಗಳು ಬರುತ್ತದೆ. ಅದು ಕೂಡ ಎಷ್ಟೋ ಸಲ ನಾವು ಒಂದು ಸಲ ಮಕ್ಕಳಿಗೆ ಗದರಿಸಿದಾಗ ಮಾತ್ರ ಅವ್ರು ತಂಡಾಗ್ತಾರೆ ಅಲ್ವ. ಹಾಗಾಗಿ ಸ್ವಲ್ಪ ಕೋಪಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಕೆಲವೊಂದು ಸಲ ಉಪಯೋಗಕ್ಕೆ ಬರ್ಬೋದು, ಕೆಲವೊಂದು ಸಲ ಉಪಯೋಗಕ್ಕೆ ಬರದೇ ಇರುವಂತಹ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ಅನಂತರದಲ್ಲಿ ಯಾವುದೋ ಒಂದು ನೂತನವಾದಂಥ ವ್ಯಕ್ತಿಯ ಪರಿಚಯ ಆಗುತ್ತೆ. ಯಾವುದೋ ಒಂದು ವ್ಯಕ್ತಿ ನಿಮಗೆ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿ ಅಥವಾ ಕೆಲಸ ಕಾರ್ಯಗಳನ್ನು ಕೊಡುವಂತಹ ವ್ಯಕ್ತಿ ನಿಮಗೆ ಭೇಟಿ ಆಗ್ತಾನೆ, ಮಾತಾಡ್ತಾನೆ. ಅದರಿಂದ ಒಂದು ಒಳ್ಳೆ ರೀತಿಯಾದಂಥ ಕನೆಕ್ಷನ್ ನಡೀತದೆ. ಯಾಕಂದರೆ ಬಿಸ್ನೆಸ್ ನೀವು ದಾರಿಯಲ್ಲಿರಬಹುದು ಅಥವಾ ಯಾವುದೊಂದು ಹುದ್ದೆಯಲ್ಲಿರಬಹುದು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಯಾರೊಬ್ಬರು ನಮಗೆ ಆ ಸಮಯದಲ್ಲಿ ಪರಿಚಯ ಆಗ್ತಾರೆ. ಆ ಭಗವಂತನ ಯಾವುದೋ ಒಂದು ಮೂಲಕವಾಗಿ ನಮಗೆ ಭಗವಂತ ಕೊಡ್ತಾನೆ. ಯಾರಿಗೆ ಹೇಗೆ ಕೊಡ್ತಾನೆ ಹೇಳುವಂಥದ್ದು ಗೊತ್ತಿಲ್ಲ. ಆ ಭಗವಂತನ ಯಾವುದೋ ಒಂದು ಮೂಲಕವಾಗಿ ಕೊಡ್ತಾನೆ, ನಮಗದು ಕೂಡ ಒಳ್ಳೆ ರೀತಿಯಾದಂಥ ಫಲ ಮತ್ತು ಫಲಿತಾಂಶಗಳು ಕೂಡ ಸಿಗುತ್ತೆ. ಅನಂತರದಲ್ಲಿ ನೋಡಿ, ನಿಮಗೆ ಬಹಳ ಮುಖ್ಯವಾಗಿ ಮನೆಗೇನೋ ಅಂತ ನೂತನವಾದಂಥ ವ್ಯಕ್ತಿ ಅಂತ ಹೇಳಿದೆ, ಅದರ ಜೊತೆಗೆ ಯಾವುದೋ ಒಂದು ವಸ್ತುವನ್ನು ಕೂಡ ಖರೀದಿ ಮಾಡುವಂಥ ಅವಕಾಶಗಳು ಕೂಡ ಇದ್ದಾವೆ. ಸುಖ ಸ್ಥಾನಕ್ಕೆ ಕುಜನ ದೃಷ್ಟಿ ನೋಡಿ. ಕುಜನು ವಿಶೇಷವಾಗಿ 4ನೇ ರಾಶಿಯನ್ನು ನೋಡಿದರೆ ಬಹಳ ಮುಖ್ಯವಾಗಿ ವಾಹನದ ಬದಲಾವಣೆ ಆಗುವಂಥ, ವಾಹನ ಏನಾದರೂ ಹಾಳಾದರೆ, ತೊಂದರೆ ಆದರೆ ಅದಕ್ಕೆ ರಿಪೇರಿ ಮಾಡಿಸುವಂಥದ್ದು, ಮತ್ತು ನೂತನವಾದಂಥ ವಾಹನಗಳನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನಗಳು, ಮತ್ತು ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು, ಇವೆಲ್ಲವೂ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಹಿಂದೆ ಸಪೋರ್ಟ್ ಸಿಗುತ್ತದೆ. ನೀವು ಅಂದ್ಕೊಳ್ಬಹುದು, ನಾನು ಹೀಗೆಲ್ಲ ಮಾಡ್ತಾ ಇದ್ದೇನಪ್ಪ, ನನ್ನ ಸಹಾಯ ಸಹಕಾರಗಳು ಸಿಗ್ತಾ ಇಲ್ಲ ಹೇಳಿ. ಅದರ ಭಗವಂತನ ಒಬ್ಬನು ಅನುಗ್ರಹ ಮಾಡುವಂಥದ್ದು ಇವರಿದ್ದಾನೆ. ಅವನು ಸದಾಕಾಲ ನಿಮ್ಮ ಕೈ ಬಿಡುವುದಿಲ್ಲ. ಯಾವಾಗ ನಿಮ್ಗೆ ಅನುಗ್ರಹ ಮಾಡ್ತಾ ಇರ್ತಾನೆ, ಆಶೀರ್ವಾದ ಮಾಡ್ತಾ ಇರ್ತಾನೆ, ನಿಮ್ಮನ್ನು ಪುನಃ ಪುನಃ ಎತ್ತುತ್ತಾ ಇರ್ತಾನೆ. ಅದು ಬಹಳ ಉತ್ತಮವಾದಂಥದ್ದು ಸಹಾಯ ಸಹಕಾರಗಳನ್ನು ಮಾಡಿ. ಇನ್ನು ಮನೆಗೆ ಏನಾದರೂ ಒಂದು ಸ್ವಲ್ಪ ಪೇಂಟಿಂಗ್ ಮಾಡುವಂಥದ್ದು, ವಸ್ತು ಖರೀದಿ ಮಾಡುವಂಥದ್ದು, ಏನೋ ಒಂದು ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಪಡೆಯಬಹುದು. ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕೇರು ತೆಗೆದುಕೊಳ್ತೀರಿ. ಮಕ್ಕಳಿಗೆ ಬಹಳ ಒಳ್ಳೆಯದಾದಂತಹ ಓದಬೇಕು, ಮಾಡಬೇಕು ಅನಿಸುತ್ತೆ. ಯಾಕಂದರೆ ಪಾಲಕರಿಗೆ ಏನಾಗಿದೆ, ಮಕ್ಕಳಿಗೆ ಅದು ಓದಬೇಕು, ಇದು ಓದಬೇಕು ಹೇಳ್ತೀರಿ ಬಿಟ್ಟರೆ ಅದನ್ನು ಅವರಿಗೂ ಕೂಡ ರೂಢಿಸ್ಕೊಳ್ಳುವಂತಹದ್ದನ್ನು ನಾವೇನು ಮಾಡಲಿಕ್ಕಾಗುತ್ತೆ ಅಲ್ವಾ. ಆದರೆ ಆ ಭಗವಂತನೇ ಆ ಬುದ್ಧಿರೂಪೇಣ ಸಂಸ್ಥಿತ, ಬುದ್ಧಿಯ ರೂಪದಿಂದ ಭಗವಂತ ಅನುಗ್ರಹ ಮಾಡ್ತಾನೆ. ಅವರು ಪಾಡಿಗೆ ಅವರು ಕೂತ್ಕೊಳ್ತಾರೆ, ಓದ್ತಾರೆ, ಅವರ ಅಭಿವೃದ್ಧಿ ಆಗುತ್ತೆ. ಅದರಿಂದ ನೀವು ಕೂಡ ಸಂತೋಷ ಪಡುವಂಥ ಅವಕಾಶಗಳಾಗುತ್ತೆ. ಸ್ವಲ್ಪ ಹೊರದೋಷದಿಂದ ಸ್ವಲ್ಪ ಹಣ ಬರುವಂಥ ಅವಕಾಶಗಳು ಕೂಡ ಇದ್ದಾವೆ ಈ ತಿಂಗಳಲ್ಲಿ ನೋಡಿ. ಏನೋ ಇದ್ದಕ್ಕಿದ್ದಾಗೆಲ್ಲ ಒಂದು ಕಡೆಗೆ ಆರ್ಥಿಕವಾದಂಥದ್ದು ಬರುವಂಥದ್ದು, ಸ್ವಲ್ಪ ಹಣಕಾಸಿನ ಸಮಾಧಾನ ಸಿಗುವಂಥದ್ದು, ಏನೋ ಒಂದು ಒಳ್ಳೆಯದಾಗುತ್ತೆ, ಏನೋ ಒಂದು ಒಳ್ಳೇದು ಮಾಡ್ತಾನೆ ಹೇಳುವಂಥ ಅವಕಾಶಗಳು ಸಿಗುವಂಥದ್ದಾಗುತ್ತೆ. ಹೀಗೆ ಇಂತಹ ಎಲ್ಲ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಎಲ್ಲ ಗ್ರಹಗಳು ಕೂಡ ನಿಮ್ಗೆ ಅನುಗ್ರಹ ಮಾಡ್ತಾರೆ.
ಇನ್ನು ಒಂದು 5-6 ಜಾಗ್ರತೆಗಳನ್ನು ಕೂಡ ಬಹಳ ಮುಖ್ಯವಾಗಿ ಹೇಳ್ತೇನೆ ನೋಡಿ. ಒಂದನೇದಾಗಿ ಜಾಗ್ರತೆ ಏನಪ್ಪ ಅಂತಂದರೆ, ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ, ಮತ್ತು ಸ್ವಲ್ಪ ಪ್ರಯಾಣ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಮತ್ತು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಎದೆನೋವು ಬರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು. ಹಾಗಾಗಿ ಆಹಾರ ಪದಾರ್ಥಗಳನ್ನು ನಿಮಗೆ ಶರೀರಕ್ಕೆ ಯಾವುದು ಸೆಟ್ ಆಗುತ್ತೋ, ಯಾವುದು ತಿಂದರೆ ನಿಮಗೆ ಒಳ್ಳೆಯದಾಗುತ್ತೋ ಅದನ್ನು ತಿನ್ನುವಂತಹ ಒಂದು ಪ್ರಯತ್ನ ಮಾಡಿ. ಅದರಿಂದ ಒಂದು ಹೆಚ್ಚಿನದಾದಂಥ ಅವಕಾಶಗಳು ಒಳ್ಳೆ ರೀತಿಯಾದಂಥದ್ದಾಗುತ್ತೆ ಅಂತ ಹೇಳಬಹುದು. ಮತ್ತು ಹಣಕಾಸನ್ನು ಸಾಲ ಈ ತಿಂಗಳೇನೂ ಕೂಡ ಕೊಡಲಿಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸಗಳನ್ನು ಮಾಡಿ, ಏನಾದರೂ ಒಂದು ಅಭಿವೃದ್ಧಿ ಆಗುವಾಗ ಮಾಡಿ, ನಿಮ್ಮನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಭಗವಂತ ಮಾಡ್ತಾನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅಕ್ಕಪಕ್ಕದ ವ್ಯಕ್ತಿಗಳ ಹತ್ರ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ನಾವು ಕೊಟ್ಟವನು ಕ್ವಾಡಂಗೆ ಇಸ್ಕೊಂಡಂಗೆ ಇರ್ಬದ್ರ ಅಂತ ಆಗ್ತದೆ, ದುಡ್ಡು ಕೊಟ್ಟು ಬಿಡ್ತೇವೆ, ಕೊನೆಗೆ ಬರೋದಿಲ್ಲ, ಕೇಳಲಿಕ್ಕೆ ಹೋದರೆ ಬೇಜಾರಾಗಿಬಿಡ್ತದೆ, ಹೀಗೆಲ್ಲ ಆಗುತ್ತೆ. ಹಾಗಾಗಿ ಹಣಕಾಸಿನ ಯಾರನ್ನು ಕೂಡ ಈ ತಿಂಗಳಲ್ಲಿ ನೀವು ಕೊಡಲಿಕ್ಕೆ ಹೋಗಬೇಡಿ, ಕೊಟ್ಟು ತೊಂದರೆಯನ್ನು ಪಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡುವಂಥ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ದುಡ್ಡಿಂದ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಕೂಡ ಬರುತ್ತೆ. ದುಡ್ಡನ್ನು ಕೊಡುವಂಥದ್ದು, ಕೊನೆಗೆ ನಾವು ಕೇಳ್ತೇವೆ, ಅವರು ಕೊಡೋದಿಲ್ಲ, ಬೇಜಾರಾಗ್ತದೆ, ಹೀಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಬಹಳ ಜಾಗೃತ ವಹಿಸ್ಕೊಳ್ಳಿ. ಇದೆಲ್ಲ ದೈವಾನುಗ್ರಹದಿಂದ ಭಗವಂತ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಒಟ್ಟಿನಲ್ಲಿ ಕುಜನೂ ಕೂಡ ರಾಶಿಗೆ ಬಂದಿದ್ದಾನೆ. ಇದು ಬಹಳ ನಿಮ್ಮನ್ನು ಭ್ರಾತೃಕಾರಕ ಅಂತ ಹೇಳ್ತೇವೆ. ನೀವು ಸಪೋರ್ಟ್ ಸಿಗುವಂಥದ್ದು ಒಳ್ಳೆಯದಾಗುತ್ತೆ. ಸಪೋರ್ಟ್ ಸಿಕ್ಕಿ ನಿಮ್ಮ ಅಭಿವೃದ್ಧಿ ಕಡೆಗೆ ಭಗವಂತನು ನಡೆಸ್ತಾನೆ. ಕುಜನನ್ನು ಭ್ರಾತೃಕಾರಕ ಅಂತಂದರು, ರಕ್ತಕಾರಕ ಅಂತಂದರು, ಮತ್ತು ಶರೀರದಲ್ಲಿ ಈ ಮಾಂಸಖಂಡಗಳ ಅಭಿವೃದ್ಧಿ ಮಾಡುವಂಥ ಗ್ರಹ, ಈಗೆಲ್ಲ ನಿಮಗೆ ಕೊಡ್ತಾನೆ ಕುಜನು. ಪಾಪಗ್ರಹಗಳಾದಂತಹ ಶನಿ ಕುಜರು ಬಹಳ ಯೋಗಗಳನ್ನು ಕೊಡ್ತಾರೆ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಶುಭಗ್ರಹಗಳು ಕೂಡ ಕೊಡ್ತಾರೆ, ಆದರೆ ಪಾಪಗ್ರಹಗಳು ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಕುಜನ ನಿಮಗೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಕೊಡಬಹುದು, ಶರೀರದ ಶಕ್ತಿಯನ್ನು ಕೂಡ ಕೊಡಬಹುದು. ಅದರ ಜೊತೆಗೆ ಬಾಹುಬಲಂ, ಎಲ್ಲ ರೀತಿಯಾದಂತಹ ಶಕ್ತಿಗಳ ಜೊತೆಗೆ ಮನಸ್ಸಿನ ಶಕ್ತಿಗಳನ್ನು ಕೂಡ ಕುಜ ಕೊಡಬಹುದು. ಬಹಳ ಮುಖ್ಯವಾಗಿ ಭೂಮಿಯ ಜಂಜಾಟಗಳು, ಭೂಮಿಯ ಸಂಬಂಧವಾದಂಥ ತೊಂದರೆಗಳಿದ್ದರೆ, ಅಥವಾ ತಾಯಿ ಸಂಬಂಧವಾದ, ತಂದೆ ಸಂಬಂಧವಾದ ಯಾವುದೋ ಒಂದು ನಿಮಗೆ ಬರಬೇಕು ಅಂತ ಇಟ್ಕೊಳ್ಳಿ, ಭೂಮಿ ಅದಕ್ಕೇನಾದರೂ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು, ಹೀಗೆಲ್ಲ ಕುಜ ಮಾಡ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಕುಜನ ಕಾರಕತ್ವ ಋಣಗಳನ್ನು ಹೇಳುವಂಥದ್ದು. ಸ್ವಲ್ಪ ಸಾಲ ಕಡಿಮೆ ಆಗುವಾಗ ಮಾಡ್ತಾನೆ, ಎಲ್ಲೋ ಒಂದು ಕಡೆ ಮೂಲ ಬರುತ್ತೆ ಅಂತ ಹೇಳ್ಬೋದು. ಇರಲಿ, ಚೆನ್ನಾಗಿರಿ. ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ, ಅಶ್ವಿನಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇದೇ ನಮ್ಮ ಚಾನಲ್ ಹಿಂದೆ ಕವಚ ಸ್ತೋತ್ರ, ರಂಗಲ ಸ್ತೋತ್ರ, ಕೀಲಕ ಸ್ತೋತ್ರ ಎಲ್ಲ ಅಪ್ಲೋಡ್ ಮಾಡಿದ್ದೇನೆ. ಅದನ್ನೆಲ್ಲ ನೀವು ರಿಸರ್ಚ್ ಮಾಡ್ತಾ ಇರಿ, ಹುಡುಕ್ತಾ ಇರಿ. ಅನೇಕ ನಾನು ಧಾರ್ಮಿಕವಾದಂಥದ್ದು ವಿಷಯಗಳನ್ನೆಲ್ಲ ಹೇಳಿದ್ದೇನೆ. ಇದರ ಜೊತೆಗೆ ದೇವತಾ ದರ್ಶನ ಆಡುವಂಥ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಹಾಗಾಗಿ ಸಾಧ್ಯ ಆಗುತ್ತೋ ಅಷ್ಟು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಬನ್ನಿ. ಆ ದೈವಾನುಗ್ರಹದಿಂದ ಶುಭವಾಗುತ್ತದೆ. ಇನ್ನು ಕೃತಿಕಾ ನಕ್ಷತ್ರ 1, 2, 3, 4ನೇ ಪಾದ, ಅದರ ಪೂರ್ವದಲ್ಲಿ ಅಶ್ವಿನಿ ಆಯಿತು, ಭರಣಿ ನಕ್ಷತ್ರ ಹೇಳಬೇಕು ನೋಡಿ. ಭರಣಿ ನಕ್ಷತ್ರದವ್ರು ಏನು ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ. ಜ್ಯೇಷ್ಠ ಮಾಸ, ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆ ಹಿರಿಯರಿಗೆ ನಿಮ್ಮ ಕೈಲಾದಂತಹ ಏನಾದರೂ ವಸ್ತುಗಳನ್ನು ದಾನ ಮಾಡಿ, ಅಥವಾ ಏನಾದರೂ ಕೊಡಿ. ಅದು ಇದು ಅಂತೇನೆ ನಿಮ್ಮ ಕೈಲಿ ಏನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ, ನಿಮ್ಗಿಂತ ಹಿರಿಯರು ಯಾರಿದ್ದಾರಲ್ವ ಅಂಥವರಿಗೆ, ಅಕ್ಕ ಇರಬಹುದು, ಅಣ್ಣ ಇರಬಹುದು, ಅಥವಾ ಯಾರೋ ಹಿರಿಯರೇ ನಿಮ್ಮ ಕೈಲಾದಂತಹ ವಸ್ತುಗಳನ್ನು, ವಸ್ತ್ರ ಕೊಟ್ಟರು ಪರವಾಗಿಲ್ಲ, ವಸ್ತು ಕೊಟ್ಟರು ಪರವಾಗಿಲ್ಲ, ಏನು ನಿಮ್ಮ ಕೈಲಾಗುತ್ತೋ ಅದು ಇದು ಅಂತ ಏನಿಲ್ಲ. ಅಥವಾ ಯಾರೋ ಒಬ್ಬರಿಗೆ ವಯಸ್ಸಾದಂಥ ವೃದ್ಧರಿಗೆ ಏನಾದರೂ ಒಂದು ಅವಕಾಶಗಳಿದ್ದರೆ ಸೇವೆ ಮಾಡಿ. ಕೃತಿಕಾ ನಕ್ಷತ್ರ 1ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪ ಹಚ್ಚಿ ಸಂಧ್ಯಾ ಕಾಲದಲ್ಲಿ ಆ ದೀಪವನ್ನು ಭಕ್ತಿಯನ್ನು ಪ್ರಾರ್ಥನೆ ಮಾಡಿ, ನನ್ನನ್ನು ಜ್ಞಾನದ ಕಡೆ ಕರ್ಕೊಂಡು ಹೋಗು, ನನ್ನ ಕಷ್ಟದಿಂದ ಪರಿಹಾರ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಇದಿಷ್ಟು ಮಾಡ್ತಾ ಬನ್ನಿ. ಮೇಷರಾಶಿಯವರಿಗೆ ಎಲ್ಲ ಶುಭವಾಗುವಂಥದ್ದಾಗುತ್ತೆ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ. ಅದರ ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.